Okay. Okay, Makla, come back again. Now let us see the coordinates of center of mass. See, our aim is to locate the position of center of mass in the case of system of two particles. Now consider the system of two particles, A and B. Let M1 and M2 be their masses. Let M1 be the mass of A and M2 be the mass of B. And their positions are like this. So M1 under A is located at distance x1 from origin and B is located from the origin x2 at distance x2. So let the C be the center of mass. If there are two particles, C be the center of mass. This is the point where the center of mass is located, makla. So of course, let D be the distance between the two particles anta itkoli. Arthayta makla? Okay. Ivaga. Now let us see this. To keep the system in equilibrium, ಅದು ಈಕ್ವಿಲಿಬ್ರಿಯಂ ಆಗಿ ಇರಬೇಕು ಅಂತಂದ್ರೆ ಮಕ್ಕಳ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳಿ. ಏನಪ್ಪಾ ಅಂದ್ರೆ ಮೊಮೆಂಟ್ ಆಫ್ ಫೋರ್ಸ್ ಆಫ್ ದ ಪಾರ್ಟಿಕಲ್ಸ್, ಮೊಮೆಂಟ್ ಆಫ್ ಫೋರ್ಸ್ ಆಫ್ ಪಾರ್ಟಿಕಲ್ಸ್ ಯಾವುದು M1 and M2 or A and B about the center of mass due to gravitation force must be equal. ಅಂದ್ರೆ ಮೊಮೆಂಟ್ ಆಫ್ ಫೋರ್ಸ್ ಟರ್ನಿಂಗ್ ಎಫೆಕ್ಟ್ ಇರುತ್ತಲ್ಲ, ಸೊ ಅಬೌಟ್ ಅದು ಹೇಳ್ತಿರೋದು ಅಬೌಟ್ ದ ಸೆಂಟರ್ ಆಫ್ ಮಾಸ್ ಆಯ್ತಾ. ಮೊಮೆಂಟ್ ಆಫ್ ದಿಸ್ ಫೋರ್ಸ್ ಅಬೌಟ್ ದಿಸ್ ಪಾಯಿಂಟ್ ಅಂಡ್ ಮೊಮೆಂಟ್ ಆಫ್ ದಿಸ್ ಫೋರ್ಸ್ ಅಬೌಟ್ ದಿಸ್ ಪಾಯಿಂಟ್. ಆ ಫೋರ್ಸ್ ಯಾವುದು? ಗ್ರಾವಿಟೇಷನ್ ಫೋರ್ಸ್. ಸೊ ಶುಡ್ ಬಿ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು ಮಕ್ಕಳ. ಅದು ಈಕ್ವಲ್ ಆಗಿರ್ಬೇಕು. ಅದೇ ಇಲ್ಲಿ ಬರೀತಾ ಇರೋದು. ಗೊತ್ತಾಯ್ತಾ ಮಕ್ಕಳ? ಫೈನ್, ಅದು ಗೊತ್ತಿರಲಿ ನಾನು ಹೇಳ್ತೀನಿ. ಸೊ ಮೊಮೆಂಟ್ ಆಫ್ ಫೋರ್ಸ್ ಅಂದ್ರೆ ಟರ್ನಿಂಗ್ ಎಫೆಕ್ಟ್ ಅಂತ ಆಯ್ತಾ. ಅಂಡ್ ಅಫ್ ಕೋರ್ಸ್ ಮೊಮೆಂಟ್ ಆಫ್ ಫೋರ್ಸ್ ಇಸ್ ಮೆಜರ್ಡ್ ಬೈ ದಿ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ distance. Moment of force is measured by the product of force and distance. For example, I want to take the moment of force of this particle about this antandre en madbeku, force into distance. Distance is AC. Force apply ಮಾಡ್ತೀನಿ ಆಯ್ತಾ. ಸೊ ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ, ಇದು ಗ್ರಾವಿಟೇಷನ್ ಫೋರ್ಸ್ ಈ ಕಡೆ ಇರುತ್ತೆ ಅಲ್ಲ ಮಕ್ಕಳ. ಸೊ ಅಬೌಟ್ ದಿಸ್ ಪಾಯಿಂಟ್ ಅಂದ್ರೆ ಫೋರ್ಸ್ ಇಂಟು AC ನೋಡಿ, ಫೋರ್ಸ್ ಇಂಟು AC. ಇದು ಅಷ್ಟೇ, ಫೋರ್ಸ್ ಇಂಟು BC. ದಟ್ ಈಸ್ ಕಾಲ್ಡ್ ಮೊಮೆಂಟ್ ಆಫ್ ಫೋರ್ಸ್ ಮಕ್ಕಳ. ಫೈನ್. Okay, moment of force is equal to force into perpendicular distance from C anta ಹೇಳ್ತೀವಿ. ಅದೇ by definition ತಿಳ್ಕೊಳ್ಳಿ. This is another important point to be noted. Moment of force is equal to force into perpendicular distance from C. Force into distance ಅಂತ ಹೇಳಿದ್ರಿ, distance means perpendicular distance from C ಅಂತ ತಗೋಬೇಕು ಮಕ್ಕಳ ಆಯ್ತಾ. ಸೊ ಓಕೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅದೇ ಹೇಳಿದ್ದವಾಗ ನಾನು ಇದು M1 ಇದು M2 ಆಯ್ತಲ್ಲ, AB ಆಯ್ತು, ಸೆಂಟರ್ ಆಫ್ ಮಾಸ್ ಆಯ್ತು. ಈ ಡಿಸ್ಟೆನ್ಸ್ D1, ಇದು ಟೋಟಲ್ D ಅಂತ ಇಟ್ಕೊಳ್ಳಿ. ಇವಾಗ ಇದು F1 ಫೋರ್ಸ್ ಆಯ್ತಾ, ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು D1. ಸೊ F1 ಇಂಟು D1 ಮಾಡ್ಬಿಟ್ರೆ ಮೊಮೆಂಟ್ ಆಫ್ F1 ಅಬೌಟ್ C ಬರುತ್ತೆ. ಅದೇ ಇಲ್ಲಿ ಬನ್ನಿ, ಇದ್ರ B ಮೇಲೆ ಫೋರ್ಸ್ F2, ಡಿಸ್ಟೆನ್ಸ್ D2 ಇದೆ. ಸೊ ಮೊಮೆಂಟ್ ಆಫ್ ಫೋರ್ಸ್ F2 ಆನ್ C ಬೇಕು ಅಂತಂದ್ರೆ F2 ಇಂಟು D2 ಮಾಡ್ಬೇಕು. ಸೊ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗಿವ್ಸ್ ಮೊಮೆಂಟ್ ಆಫ್ ಫೋರ್ಸ್ ಅಂತ ಕರೀತಾರೆ ಮಕ್ಕಳ ಆಯ್ತಾ. ನೆನ್ಪಿಟ್ಕೊಳ್ಳಿ, ದರ್ ಇಸ್ ಅನದರ್ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇನ್ ರೊಟೇಟರಿ ಮೋಷನ್ ಆಯ್ತಾ. ದಟ್ ಇಸ್ ಕಾಲ್ಡ್ ಮೊಮೆಂಟ್ ಆಫ್ ಫೋರ್ಸ್ ಆಯ್ತಾ. ಕೆಲವೊಂದ್ ಕಡೆ ನಾವು ಮುಂದೆ ಬರುತ್ತೆ ಟಾರ್ಕ್ ಅಂತ ಕರಿತೀನಿ, ಟಾರ್ಕ್ ರೊಟೇಟರಿ ಮೋಷನ್. ಇವಾಗ ಮನೆಯಲ್ಲಿ ಬಾಗಿಲು ಇರುತ್ತೆ ಆಯ್ತಾ, ನಾವು ಪುಷ್ ಮಾಡಿದಾಗ ಬಾಗಿಲು ರೊಟೇಟ್ ಆಗುತ್ತಾನೆ, ಟ್ರಾನ್ಸ್ಲೇಟರಿ ಮೋಷನ್ ಆಗಲ್ಲ, ರೊಟೇಟರಿ ಮೋಷನ್ ಆಗುತ್ತೆ ನಾವು ಅಪ್ಲೈ ಮಾಡಿದಾಗ, ಅಂದ್ರೆ ದಟ್ ಇಸ್ ಕಾಲ್ಡ್ ಟಾರ್ಕ್. ಸೊ ದ ಟರ್ನಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಬೈ ಅ ಫೋರ್ಸ್ ಇಸ್ ಕಾಲ್ಡ್ ಟಾರ್ಕ್ ಅಂತ ಕರೀತಾರೆ ಮಕ್ಕಳ. ಇದು ಕೂಡ ಅಷ್ಟೇ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೋರ್ಸ್ ಹಿಂಗ ಇಮ್ಯಾಜಿನ್ ಇಲ್ಲೊಂದು ಬಾಡಿ ಇರುತ್ತೆ ಆಯ್ತಾ, ಈ ಒಂದು ಫೋರ್ಸ್ ಹಿಂಗ ಆಕ್ಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಟರ್ನ್ ಆಗುತ್ತೆ, ಟರ್ನಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಇದು ಅಷ್ಟೇ, ಟರ್ನಿಂಗ್ ಎಫೆಕ್ಟ್ ಹಿಂಗ್ ಪ್ರೊಡ್ಯೂಸ್ ಮಾಡುತ್ತೆ ನೋಡಿ. ಈ ಫೋರ್ಸ್ ಏನ್ ಮಾಡುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಟ್ ಪ್ರೊಡ್ಯೂಸಸ್ ದಿಸ್ ಕೈಂಡ್ ಆಫ್ ರೊಟೇಷನ್ ನೋಡಿ. ಯಾವ ರೊಟೇಷನ್ ಇದು? ಕ್ಲಾಕ್ ವೈಸ್. ಇಲ್ಲಿ ನೋಡಿ, ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್. ಸೊ ದಿಸ್ ಫೋರ್ಸ್ ಪ್ರೊಡ್ಯೂಸ್ ನೋಡಿ ದಿಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್, ವೇರ್ ಎಸ್ ದಿಸ್ ಫೋರ್ಸ್ ಪ್ರೊಡ್ಯೂಸ್ ಕ್ಲಾಕ್ ವೈಸ್ ರೊಟೇಷನ್ ಅಲ್ವಾ. ಸೊ ದಟ್ ಇಸ್ ಕಾಲ್ಡ್ ಮೊಮೆಂಟ್ ಆಫ್ ಫೋರ್ಸ್. ಅದನ್ನ ಮೆಜರ್ಮೆಂಟ್ ಮಾಡ್ಬೇಕು ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಾಡ್ಬೇಕು ಮಕ್ಕಳ. ಫೈನ್ ನೋಡಿ, ಹಂಗಂದ್ರೆ ದೇ ಶುಡ್ ಈಕ್ವಲ್ ಆಗಿ ಹೇಳಬೇಕು ಅಂತ ಹೇಳಿದೆ, ಅಟ್ ಈಕ್ವಿಲಿಬ್ರಿಯಂ. ಸೊ ಇಫ್ ದ ಸಿಸ್ಟಮ್ ಈಸ್ ಇನ್ ಈಕ್ವಿಲಿಬ್ರಿಯಂ ಆಗಬೇಕು ಅಂತಂದ್ರೆ ದೇರ್ ಮೊಮೆಂಟ್ಸ್ ಆಫ್ ಫೋರ್ಸಸ್ ಅಬೌಟ್ C ಮಸ್ಟ್ ಬಿ ಈಕ್ವಲ್. ಅಂದ್ರೆ ಮೊಮೆಂಟ್ ಆಫ್ F1 ಅಬೌಟ್ C ಶುಡ್ ಬಿ ಈಕ್ವಲ್ ಟು ಮೊಮೆಂಟ್ ಆಫ್ F2 ಅಬೌಟ್ C. ಸೊ ಹೆಂಗ್ ಮೆಜರ್ ಮಾಡ್ತೀನಿ? ಮೊಮೆಂಟ್ ಆಫ್ F1 ಅಬೌಟ್ C ಅಂತಂದ್ರೆ F1 ಇಂಟು AC. F1 ಇಂಟು AC ಕರೆಕ್ಟ್ ಮಕ್ಕಳ. ಮೊಮೆಂಟ್ ಆಫ್ F1 ಅಬೌಟ್ C ಅಂದ್ರೆ ಹೆಂಗ್ ಬರಿಬೇಕು? F1 ಇಂಟು AC, ಡಿಸ್ಟೆನ್ಸ್ ಇಸ್ D1. ಅದೇ ತರ ದಟ್ ಶುಡ್ ಬಿ ಈಕ್ವಲ್ ಟು F2 into BC. Then only the system is in equilibrium ಅಂತ ನಾವು ಹೇಳ್ತೀವಿ. ಅದನ್ನ ಬರ್ದಿರೋದು ಮಕ್ಕಳ. ಸೊ F1 into AC should be equal to F2 into BC. Now what is called F1? Gravitation force. M1 is mass, G ಅಂದ್ರೆ acceleration by gravity. So M1 into G into AC is equal to M2 into G into BC ಮಾಡ್ಕೋಬಹುದಾ? ಎರಡು ಕಡೆ G ಕ್ಯಾನ್ಸಲ್ ಮಾಡ್ಕೋಬಹುದು. ಹಂಗಿದ್ರೆ ಅರ್ಥ ಏನು ನೋಡಿ, M1 into AC should be equal to
m2 into bc. m1 into ac is equal to m2 into bc. Athwa I can say in m1 into d1 nodi m1 into d1 should be equal to m2 into d2. So ಕೆಲವರು d1 ಗೆ x1 ಕೊಡ್ತಾರೆ, d2 ಗೆ x2 ಕೊಡ್ತಾರೆ ಮಕ್ಕಳೇ, ಏನು ತೊಂದರೆ ಇಲ್ಲ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳ. m1 into d1 is equal to m2 into d2. ಫೈನ್. ಸೊ ಇವಾಗ ಈ ತರ ಬರಿಬಹುದು ನೋಡಿ. d1 ಗೆ ಏನು ಬರಿಬಹುದು ನೋಡಿ, ಸೆಂಟ್ dxm ಮೈನಸ್ x1 ಬರ್ಕೋಬಹುದಾ d1 ಗೆ, ಯಾಕಂದ್ರೆ ಆರಿಜಿನ್ ಎಲ್ಲ ಇರುತ್ತೆ, ಇಲ್ಲೆಲ್ಲ ಆರಿಜಿನ್ ಇರುತ್ತೆ. ಸೊ ಇವಾಗ ಇದು xm ಅಂತಂದ್ರೆ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ಆರಿಜಿನ್. ಸೊ x1 ಅಂತಂದ್ರೆ ಡಿಸ್ಟೆನ್ಸ್ ಆಫ್ ದಿಸ್ ಪಾರ್ಟಿಕಲ್ ಫ್ರಮ್ ದಿ ಆರಿಜಿನ್. ಹಾಗಾಗಿ ನಾವು d1 ಬೇಕು ಅಂದ್ರೆ ಏನ್ ಮಾಡ್ತೀರಿ, xm ಮೈನಸ್ x1 xcm ಮೈನಸ್ x1. ಅರ್ಥ ಆಯ್ತಾ ಮಕ್ಕಳು? ಆವಾಗ ನಾವು d1 ಗೆ ರಿಪ್ಲೇಸ್ ಮಾಡ್ಕೋಬಹುದು. ಹಂಗೆ d2 ಗೆ ಹೆಂಗ್ ಬರ್ತೀರಿ ನಿಮಗೆ ಗೊತ್ತಿರುತ್ತೆ, ಈ ಡಿಸ್ಟೆನ್ಸ್ ಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿಂದ ಆರಿಜಿನ್ ಗೆ x2 ಅಂತ ಕೊಟ್ಟಿದ್ದೀನಿ, ಸೊ ಇಲ್ಲಿಂದ ಎಲ್ಲಿಗೆ xcm ಅಂತ ಕೊಟ್ಟಿದ್ದೀನಿ. ಅಂದ್ರೆ x2 ನಲ್ಲಿ xcm ಮೈನಸ್ ಮಾಡಿ, x2 ನಲ್ಲಿ xcm ಮೈನಸ್ ಮಾಡ್ಕೊಂಡ್ರೆ ನಿಮಗೆ d2 ಬಂದ್ಬಿಡುತ್ತೆ ಮಕ್ಕಳ. ಅದೇ ಬರೆದಿರೋದು ನೋಡಿ, d2 is equal to x2 minus xcm. ಗೊತ್ತಾಯ್ತಾ ಮಕ್ಕಳ? ಸೊ xcm ಅಂತಂದ್ರೆ ವಿ ಆರ್ ಮೆಜರಿಂಗ್ ದ ಡಿಸ್ಟೆನ್ಸಸ್ ಫ್ರಮ್ ದಿ ಆರಿಜಿನ್. ಹಾಗಾಗಿ xcm ಮೈನಸ್ x1 d1 ಬರ್ಕೋಬಹುದು, d1 ಆಯ್ತಾ. ಅದೇ ತರ d2 ಹೆಂಗ್ ಬರೀಬಹುದು, x2 ಮೈನಸ್ xcm, ಯಾಕಂದ್ರೆ x2 is a distance of b from the origin, xcm is a distance of cm from the origin. ಹಾಗಾಗಿ ನಮಗೆ ಈ d2 ಬೇಕು ಅಂದ್ರೆ ಮಾಡ್ತೀರಾ, x2 ಮೈನಸ್ xcm ಅಂತ ಬರ್ಕೋಬಹುದು ಮಕ್ಕಳ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ ಮೇಲ್ಗಡೆ ನೋಡಿ ಇವಾಗ. ಸೊ m1 ಇಂಟು d1 ಗೆ ಹಾಕೊಳ್ಳಿ xcm ಮೈನಸ್ x1 is equal to m2 ಇಂಟು d2 ಗೆ ಹಾಕೊಳ್ಳಿ x2 ಮೈನಸ್ xcm. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ xcm ಬರುತ್ತೆ ನೋಡಿ. m1 xcm ಮೈನಸ್ m1 x1 is equal to m2 x2 ಮೈನಸ್ m2 xm. ಬ್ರಾಕೆಟ್ ಬಿಡಿಸಿದ್ದೀನಿ ಅಷ್ಟೇ ಮಕ್ಕಳ, ಬ್ರಾಕೆಟ್ ಬಿಡಿಸಿದ್ದೀನಿ. ಸೊ ಇವಾಗ ಇದನ್ನ ರೀಅರೇಂಜ್ ಮಾಡ್ಕೊಳ್ತೀನಿ. ಯು ಕಲೆಕ್ಟ್ ದ ಟರ್ಮ್ಸ್ ಆಫ್ xcm ನೋಡಿ, ಇಲ್ಲಿ m1 xcm ಇದೆ, ಇಲ್ಲಿ ಮೈನಸ್ m2 xm ಇದೆಲ್ಲ, ಈ ಮೈನಸ್ m2 xm ನ ಆ ಕಡೆ ಕಳಿಸ್ಬಿಡಿ. ಅವಾಗ m1 xcm ಪ್ಲಸ್ m2 xcm ಆಗುತ್ತೆ. ಮತ್ತೆ m2 x2 ಹಂಗೆ ಇಟ್ಕೊಳ್ಳಿ, ಈ ಮೈನಸ್ m1 x1 ಈ ಕಡೆ ಕಳಿಸ್ಬಿಡಿ ಆಯ್ತಾ. ಅವಾಗ ಜಸ್ಟ್ ರೀಅರೇಂಜಿಂಗ್ ಮಾಡ್ಕೊಳ್ತೀನಿ ನೋಡಿ. ಸೊ ಇವಾಗ ಆತರ ಮಾಡ್ಬಿಟ್ರೆ ಏನಾಗುತ್ತೆ, xcm ಕಾಮನ್ ತೆಗಿಬೋದ ಮಕ್ಕಳ, xcm ಕಾಮನ್ ತೆಗೆದ್ಬಿಟ್ರೆ m1 ಪ್ಲಸ್ m2 ಆಗುತ್ತೆ ಇಸ್ ಈಕ್ವಲ್ ಟು ಇಲ್ಲಿ m1 x1 ಪ್ಲಸ್ m2 x2 ಆಗುತ್ತೆ ಮಕ್ಕಳ. ಬಟ್ ನನಗೆ xcm ಬೇಕು, ಐ ವಾಂಟ್ ದ ಲೊಕೇಶನ್ ಆಫ್ ಸೆಂಟರ್ ಆಫ್ ಮಾಸ್, ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇನ್ ದ ಕೇಸ್ ಆಫ್ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್. ಅವಾಗ ಏನ್ ಮಾಡ್ತೀನಿ, xcm ಇಸ್ ಈಕ್ವಲ್ ಟು m1 x1 ಪ್ಲಸ್ m2 x2 ಡಿವೈಡೆಡ್ ಬೈ m1 ಪ್ಲಸ್ m2. ಮಕ್ಕಳ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಈಕ್ವೇಶನ್ ಫಾರ್ ಯು ಆಯ್ತಾ. ದಿಸ್ ಇಸ್ ಅ ಪೊಸಿಷನ್ ಆಫ್ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್. ಇನ್ ದ ಕೇಸ್ ಆಫ್ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್ ನೋಡಿ, ಐ ಕ್ಯಾನ್ ಲೊಕೇಟ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ನೋಡಿ, ಫ್ರಮ್ ದ ಸೆಂಟರ್, ಫ್ರಮ್ ದಿ ಆರಿಜಿನ್ ನಾನು ಬರೀತಿರೋದು ಫ್ರಮ್ ದಿ ಆರಿಜಿನ್. ಅರ್ಥವಾಯ್ತಲ್ಲ, m1 x1 ಪ್ಲಸ್ m2 x2 ಬೈ m1 ಪ್ಲಸ್ m2 ಮಕ್ಕಳ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಕ್ವೇಶನ್. ಐ ಕ್ಯಾನ್ ರಿಪೀಟ್ ಇವನ್, ಇಷ್ಟೇ ಕನ್ಸಿಡರ್ ಮಾಡ್ಬೇಕಾರೋದು ನೀವು ಆಯ್ತಾ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಷ್ಟೇ ನೋಡಿ. ಕನ್ಸಿಡರ್ ದ ಟೂ ಪಾರ್ಟಿಕಲ್ಸ್ a and b of masses m1 and m2. ಕರೆಕ್ಟಾ ಮಕ್ಕಳ? ಲೆಟ್ m1 and m2 their masses. Let m1 be situated at distance x1 from the origin and m2 be situated at distance x2 from the origin. Let c be the position of center of mass of these two particles and let the position of center of mass is xcm. ಮಕ್ಕಳ ಗೊತ್ತಾಯ್ತೇನ್ರು? ಇದನ್ನೆಲ್ಲ ಬರೀಬಹುದು ನಾವು. ಓಕೆ ಫೈನ್. So let us write down what is AC na D1 ಬರ್ಕೊಳ್ತೀನಿ, BC na D2 ಬರ್ಕೊಂತೀನಿ. Now apply the concept of moment of force. So I am taking the moments of forces acting at A and B, that is called gravitational forces about the point C. So at equilibrium ಏನಾಗ್ತಾ ಇರುತ್ತಂದ್ರೆ the moments of these forces about that point C should be equal. So moment of this force about this point is equal to moment of this force about that point. ಅದನ್ನೇ next class ಅಲ್ಲಿ next ಇದರಲ್ಲಿ ಹೇಳ್ತೇನೆ, ಅದೇ ಹೇಳ್ತಾರೆ ನೋಡಿ. ಸೊ ಹಾಗಾಗಿ ಟು ಕೀಪ್ ದ ಸಿಸ್ಟಮ್ ಇನ್ ಈಕ್ವಿಲಿಬ್ರಿಯಂ ದೇರ್ ಮೊಮೆಂಟ್ಸ್ ಆಫ್ ಫೋರ್ಸಸ್ ಆರ್ ಈಕ್ವಲ್. ಸೊ ಮೊಮೆಂಟ್ ಆಫ್ ಫೋರ್ಸ್ ಆಫ್ ದ ಪಾರ್ಟಿಕಲ್ಸ್ ಅಬೌಟ್ ಸೆಂಟರ್ ಆಫ್ ಮಾಸ್ ಡ್ಯೂ ಟು ಗ್ರಾವಿಟೇಷನ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್. ಸೊ ಹಂಗಿದ್ರೆ ಇಲ್ಲಿ ಮೊಮೆಂಟ್ ಇದ್ರಿ ನೋಡಿ, ಇಲ್ಲಿ ಯಾವ ಫೋರ್ಸ್ ಆಕ್ಟ್ ಮಾಡ್ತಿರೋದು, ಗ್ರಾವಿಟೇಷನ್ ಫೋರ್ಸ್ ಅಲ್ವಾ ಮಕ್ಕಳ. F1 ಅಂತ ಇಟ್ಕೊಳ್ಳಿ, ಡಿಸ್ಟೆನ್ಸ್ ಎಷ್ಟು m1 ಇಂಟು ಸಿ, ಈಗ d1 ಬರ್ಕೊಳ್ತೀನಿ ಮಕ್ಕಳ. AC ಅಂದ್ರೆ d1 ಆಯ್ತಾ. ಸೊ ಫೋರ್ಸ್ ಇಂಟು ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಾಡ್ಕೊಂಡ್ಬಿಟ್ರೆ ಮೊಮೆಂಟ್ ಆಫ್ ಫೋರ್ಸ್ ಬರುತ್ತೆ ಮಕ್ಕಳ. ಅದನ್ನೇ ಅಲ್ಲಿ ಬರೀತೀನಿ ನೋಡಿ. So moment of force is equal to force into perpendicular distance from C. So ಹಂಗಿದ್ರೆ ನೋಡಿ F1 into AC ನೋಡಿ, F1 this is force on M1, F1 into AC should be equal to F2 into BC. ನೋಡಿ ಇದು ಇಂಪಾರ್ಟೆಂಟ್ ಅಂದ್ರೆ ಇದೆ ಆಯ್ತಾ. ಸೊ ಅದೇ ಬರೀತಾ ಇರೋದು ನಾನು.
ಅದೇ ಬರೀತು ನೋಡಿ. ಆಗ F1 ಏನು ಬರಿಬಹುದು? ಗ್ರಾವಿಟೇಷನ್ ಫೋರ್ಸ್ m1 into g into AC is equal to m2 into BC ತಗೊಳ್ಬಹುದು. ಎರಡು ಕಡೆ g ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ m1 into AC is equal to m2 into BC. ಕರೆಕ್ಟಾ ಮಕ್ಕಳ? ಸೊ ಅದನ್ನೇ ಬರೀತೀನಿ ನೋಡಿ. g ಕ್ಯಾನ್ಸಲ್ ಆಗುತ್ತೆ. ಆರ್ m1 d1 is equal to m2 d2 ಹಿಂಗೂ ಮಾಡ್ಬೋದು. m1 into d1 is equal to m2 into d2. ಓಕೆ, ಸೊ ನಿಮಗೆ m1 d1 m2 ಗೊತ್ತಿದ್ರೆ ಓಕೆ. ನನಗೆ ಅವರ್ ಏಮ್ ಈಸ್ ಟು ಲೊಕೇಟ್ ದ ಸೆಂಟರ್ ಆಫ್ ಮಾಸ್ ಅಲ್ವಾ? ನಾವು ಲೊಕೇಟ್ ಮಾಡಬೇಕು. m1 ಎಲ್ಲ ಗೊತ್ತಿದ್ರೆ ಆಯ್ತಾ, ಡಿಸ್ಟೆನ್ಸ್ಗಳು ಗೊತ್ತಿದ್ರೆ ಫ್ರಮ್ ದಿ ಆರಿಜಿನ್ ನಾವು ವಿ ಕ್ಯಾನ್ ಫೈಂಡ್ ಔಟ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಅದಕ್ಕೆ ಏನು ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ ಐ ಕ್ಯಾನ್ ರೀಪ್ಲೇಸ್ d1 and d2. d1 ಗೆ ರೀಪ್ಲೇಸ್ ಮಾಡ್ತೀನಿ. d1 ಅಂದ್ರೆ ಏನು ನೋಡಿ, ಫ್ರಮ್ ದಿ ಆರಿಜಿನ್ what is the position of m1 x1, what is the position of cm xcm. ಸೊ ಅಂದ್ರೆ d1 ಬೇಕು ಅಂದ್ರೆ xcm minus x1 ಬರೀಬಹುದು ಮಕ್ಕಳ. ಅದೇ ಬರೀತೀನಿ ನೋಡಿ. ಸೊ d1 is equal to xcm minus x1. ಅದೇ ತರ d2 ಬರೀಬೇಕಂದ್ರೆ ಮಾಡಬೇಕು? ನಿಮ್ಗೆ ಹೇಳಿದೆ ನಿಮಗೆ what is the position of b from the origin x2, ಇದು xm ಅಂದ್ರೆ ನನಗೆ d2 ಬೇಕು. d2 ಬೇಕು ಅಂದ್ರೆ x2 minus xcm ಅಂತ ಬರೀಬೇಕು. d2 is equal to x2 minus xcm. Substitute d1 and d2 in the above equation. ನೋಡಿ ಮೇಲ್ಗಡೆ m1 d1 is equal to m2 d2 ಇರುತ್ತಲ್ಲ, ಇಲ್ಲಿ ಹಾಕೊಳ್ಳಿ. m1 into this one is equal to m2 into this one. ಬ್ರಾಕೆಟ್ ಬಿಡಿಸಿ. ಬ್ರಾಕೆಟ್ ಬಿಡಿಸಿದ ಮೇಲೆ ಕಲೆಕ್ಟ್ ದ ಟರ್ಮ್ಸ್ ಆಫ್ xcm on one side and remaining on other side. ಅವಾಗ ಏನಾಗುತ್ತೆ ನೋಡಿ, is equal to m1 xcm minus m1 x1. ಕರೆಕ್ಟ್ ಮಕ್ಕಳ? ನೋಡಿ m1 xcm minus m1 xc1 ಬ್ರಾಕೆಟ್ ಬಿಡಿಸಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ, ಈ ಮೈನಸ್ m2 xcm ನ ಈ ಕಡೆ ಲೆಫ್ಟ್ ಸೈಡ್ ಕಳಿಸ್ತೀನಿ. ಈ ಮೈನಸ್ m1 x1 ಅನ್ನ ಈ ಸೆಂಡ್ ದಿಸ್ ಟು ರೈಟ್ ಸೈಡ್. ಅವಾಗ ಏನಾಗುತ್ತೆ ನೋಡಿ, ಸೊ xcm ಕಾಮನ್ ತೆಗೆದೆ ಇಂಟು m1 ಪ್ಲಸ್ m2 is equal to m1 x1 ಪ್ಲಸ್ m2 x2 ಬರುತ್ತೆ. ಐ ವಾಂಟ್ xcm, therefore xcm is equal to m1 x1 plus m2 x2 divided by m1 plus m2. ಮಕ್ಕಳ, if you know the distances of those particles from the origin and if you know the masses of the particles, we can find what is where is the position of center mass, where is the position of center of mass. So that is what I written. So xcm is equal to m1 x1 plus m2 x2 divided by m1 plus m2 ಮಕ್ಕಳ. ಅರ್ಥವಾಯ್ತಂದ್ರು? ಸೊ ಇದು ನಿಮಗೆ ಕೇಳಬಹುದು 2 marks 3 marks ಅಲ್ಲಿ 5 marks ಅಲ್ಲಿ ಕೇಳಬಹುದು. obtain the expression for center of mass for a system of 2 particles ಅಂತ. ಅವಾಗ ಇಷ್ಟು ನೀವು ರೆಡಿ ಆಗಬೇಕು ಬೋರ್ಡ್ ಎಕ್ಸಾಮ್ಗೆ ಮಕ್ಕಳ. either 3 marks or 5 marks. ಸೊ ಇನ್ ಜನರಲ್ ಲೆಕ್ಕ ಸಾಲ್ವ್ ಮಾಡಬೇಕು ಅಂದ್ರೂ ಕೂಡ ಇದನ್ನ ಇಟ್ಕೊಳ್ತೀನಿ. m1 x1 ನಿಮ್ಗೆ m1 ಕೊಡ್ತೀನಿ, x1 ಕೊಟ್ಟಿರ್ತೀನಿ. ಯು ಕ್ಯಾನ್ ಫೈಂಡ್ ಔಟ್ ವಾಟ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಮಾಡ್ಬೋದಲ್ವಾ? ಫೈನ್. ಇವಾಗ ಸ್ಪೆಷಲ್ ಕೇಸ್ ಏನಪ್ಪಾ ಅಂದ್ರೆ, ಸಪೋಸ್ ಇಫ್ ದ 2 particles ಸೇಮ್ ಮಾಸ್ ಆಗಿರುತ್ತೆ ಅನ್ಕೊಳ್ಳಿ. ಅವಾಗ ಸೇಮ್ ಮಾಸ್ ಆಗಿದ್ರೆ ನೀವೇ ನೋಡಿ ಸೇಮ್ ಮಾಸ್. ಇವಾಗ ಫಾರ್ ಎಕ್ಸಾಂಪಲ್ ಇದು m1 is equal to m2 ನೋಡಿ ಏನಾಗುತ್ತೆ ನೋಡಿ. ಇವಾಗ m1 is equal to m2 ಆಗಿದ್ರೆ ಇವಾಗ m1 m2 ಕಾಮನ್ ತೆಗೆದುಬಿಡಿ. ಇದು m plus m 2m ಆಗುತ್ತೆ. ಇಲ್ಲಿ m ಅನ್ಕೊಳ್ಳಿ, ಇದು m ಅರ್ಥ. ಇಲ್ಲಿ m ಕಾಮನ್ ತೆಗೆದುಬಿಡ್ತೀನಿ. m plus m 2m ಆಗುತ್ತೆ ಆಯ್ತಾ. ಅವಾಗ m ಮತ್ತೆ m ಕ್ಯಾನ್ಸಲ್ ಆಗ್ಬಿಟ್ಟು 2 ಉಳಿಯುತ್ತೆ ಮಕ್ಕಳ. ಅವಾಗ ಇಫ್ ದ 2 particles have ಸೇಮ್ ಮಾಸ್ ಆಗಿಬಿಟ್ರೆ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ is just equal to x1 plus x2 by 2 ನೋಡಿ. if 2 particles have same mass, xcm is equal to x1 plus x2 by 2 ಮಕ್ಕಳ. ಅರ್ಥವಾಯ್ತಾ ಮಕ್ಕಳ? ಸೊ ದಿಸ್ is how we can explain this one. Right, you are right. Okay. So ಅದೇ ಹೇಳ್ತಾ ಇದ್ದೀನಿ, if 2 particles have same mass, xcm is equal to x1 plus x2 by 2. ಸೇಮ್ ಮಾಸ್ ಇದ್ರೆ, ಸೇಮ್ ಮಾಸ್ ಇಲ್ಲ ಅಂತಂದ್ರೆ ಮಾಮೂಲಿ m1 x1 plus m2 x2 by m1 plus m2. if they have same mass, directly we can put x1 plus x2 by 2. ಆಯ್ತಾ? what is xcm? the position of center of mass. ಆಯ್ತಾ? x1 plus x2 by 2. ಇವಾಗ ಒಂದೊಂದು ಪಾರ್ಟಿಗೆ ಇಲ್ಲೊಂದು ಬಾಲ್ ಇರುತ್ತೆ, ಇಲ್ಲೊಂದು ಬಾಲ್ ಸೇಮ್ ಬಾಲ್ ಅನ್ಕೊಳ್ಳಿ ಆಯ್ತಾ. ಸೊ ಇವಾಗ x1 ಗೊತ್ತಿರುತ್ತೆ ಫ್ರಮ್ ದ ಆರಿಜಿನ್, x2 ಗೊತ್ತಿರುತ್ತೆ. ಅವಾಗ ಡೈರೆಕ್ಟ್ ಆಗಿ ವಿ ಕ್ಯಾನ್ ಫೈಂಡ್ ಔಟ್ ದ ಸೆಂಟರ್ ಆಫ್ ಮಾಸ್ x1 plus x2 by 2. Fine. The above equation indicates the position of coordinate of center of mass of 2 particle system along a line or on the x-axis. ಆಯ್ತಾ? along the line or along the x-axis. ಅಲ್ವಾ ಮಕ್ಕಳ? ಕರೆಕ್ಟ್ ತಾನೆ? ಫೈನ್. ಸಪೋಸ್ ಇಫ್ n ಪಾರ್ಟಿಕಲ್ಸ್ ಇರುತ್ತೆ ಅನ್ಕೊಳ್ಳಿ. ನಾನು 2 particles ಮಾತ್ರ ತಗೊಂಡೆ. ಇಫ್ ದೇರ್ ಆರ್ n particles ಇರುತ್ತೆ ಅನ್ಕೊಳ್ಳಿ ಆಫ್ ಮಾಸಸ್ m1 m2 m3 m4 etc mn are situated along the x-axis at distances x1 x2 x3 xm from the origin ಅಂತ ಇಟ್ಕೊಳ್ಳಿ. ಹಂಗಿದ್ರೆ the coordinate of center of mass of this system is given by. ಮಕ್ಕಳು ಗೊತ್ತಾಯ್ತೇನ್ರು? ಇಷ್ಟೊತ್ತು ಹೇಳಿದ್ದು 2 particles ಮಾತ್ರ ತಗೊಂಡಿದ್ದೆ ಆಯ್ತಾ. x1 x2 ಗೊತ್ತಾಯ್ತು, m1 m2 ಗೊತ್ತಾಯ್ತು.
ಇವಾಗ ಅದೇ ತರನೇ ಎಲ್ಲಾ ಪಾರ್ಟಿಕಲ್ಸ್ ಎಕ್ಸ್ ಆಕ್ಸಿಸ್ ಮೇಲೆ ಇಟ್ಟಿರಿ ಆಯ್ತಾ. ಒಂದೊಂದು ಪಾರ್ಟಿಕಲ್ ಎ ಬಿ ಸಿ ಡಿ ಮಾಸಸ್ m1 m2 m3 ಎಕ್ಸೆಟ್ರಾ, ಡಿಸ್ಟೆನ್ಸಸ್ x1 x2 x3 ಎಲ್ಲಿಂದ ಆರಿಜಿನ್ ಇಂದ. ಹಂಗಿದ್ರೆ ಇವಾಗ ಇಫ್ ಯು ಟೇಕ್ ಅಪ್ ಆಲ್ ದೀಸ್ ಪಾರ್ಟಿಕಲ್ಸ್ ಆಸ್ ಎ ಸಿಸ್ಟಮ್, ದೆನ್ ವೇರ್ ಆಕ್ಚುಲಿ ದ ಸಿಸ್ಟಮ್ ಸೆಂಟರ್ ಆಫ್ ಮಾಸ್ ಇಸ್ ಲೊಕೇಟೆಡ್ ಆಯ್ತಾ. ಅವಾಗ ಏನ್ ಮಾಡೋಣ, ಜಸ್ಟ್ ಅದೇ ತರ ಅವಾಗಲೇ ಮಾಡ್ದಂಗೆ ಎಲ್ಲ ಆಡ್ ಮಾಡ್ಕೊಂಡು ಹೋಗೋಣ. ಸೆಂಟರ್ ಆಫ್ ಪೊಸಿಷನ್ XCM is equal to ಏನ್ ಮಾಡಬೇಕು, ನ್ಯೂಮರೇಟರ್ಲಿ x1 m1 ಪ್ಲಸ್ x2 m2 ಪ್ಲಸ್ x3 m3 ಪ್ಲಸ್ x4 m4 ಪ್ಲಸ್ x5 m5 ಹಂಗ ಹೋಗ್ತಾ ಇರುತ್ತೆ. xn mn xn mn. ವಾಟ್ ಈಸ್ xn? ಪೊಸಿಷನ್ ಆಫ್ n ಪಾರ್ಟಿಕಲ್ ಫ್ರಮ್ ಆರಿಜಿನ್. ವಾಟ್ ಈಸ್ mn? ಮಾಸ್ ಆಫ್ n ಪಾರ್ಟಿಕಲ್. ಸೊ ಡಿವೈಡೆಡ್ ಬೈ ನಿಮ್ಗೆ ಗೊತ್ತಿರುತ್ತೆ m1 ಪ್ಲಸ್ m2 ಪ್ಲಸ್ m3 ಪ್ಲಸ್ m4 ಲಾಸ್ಟ್ ಪಾರ್ಟಿಕಲ್ ಇಸ್ mn. ವಾಟ್ ಈಸ್ mn? ಮಾಸ್ ಆಫ್ n ಪಾರ್ಟಿಕಲ್. ಬರಿಬೋದಲ್ಲ ಮಕ್ಕಳ. ಸೊ ಹಂಗೆಲ್ಲ ಆಡ್ ಮಾಡ್ಕೊಂಡು ಹೋದ್ರೆ ಅದನ್ನ ಏನ್ ಕರೀತಾರೆ, ಸಮೇಷನ್ ಅಂದ್ರು ಅಂತಾರೆ. ಬೇಕಾದ್ರೆ ಇಂಟಿಗ್ರೇಷನ್ ಬೇಕಾದ್ರೂ ಮಾಡ್ಬೋದು ಮಕ್ಕಳ. ನೋಡಿ ಲೈಕ್ ದಿಸ್, ನೋಡಿ ಲೈಕ್ ದಿಸ್ ನೋಡಿ. ಅವಾಗ ಈ ತರ ಬರಿಬಹುದು ಅಂತ. XCM ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇನ್ n ಪಾರ್ಟಿಕಲ್ಸ್. 2 ಪಾರ್ಟಿಕಲ್ಸ್ ತಗೊಂಡ್ರಿ ಅವಾಗ ಡಿರೈವೇಶನ್ ಮಾಡಿದೆ. ಇವಾಗ n ಪಾರ್ಟಿಕಲ್ಸ್ ತಗೊಳ್ಳುವಾಗ ಈ ತರ ಮಾಡಬಹುದು. m1 x1 ಪ್ಲಸ್ m2 x2 ಪ್ಲಸ್ m3 x3 ಅಂಡ್ ಸೋ ಆನ್ ಅಂಡ್ mn xn ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ m3 ಪ್ಲಸ್ ಸೋ ಆನ್ mn. ಹಂಗಿದ್ರೆ ಇದನ್ನ ನಾವು ಬೇಕು ಅಂದ್ರೆ ಇಂಟಿಗ್ರೇಷನ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು, ಆರ್ ಸಮೇಷನ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಸಮೇಷನ್ ಅಪ್ಲೈ ಮಾಡ್ತೀವಿ ನೋಡಿ. ಸಮೇಷನ್, ಇದನ್ನ ಸಮೇಷನ್ ಸಿಗ್ಮಾ ಅಂತ ಕರಿತೀರಲ್ಲ, ಇದನ್ನ ಸಮೇಷನ್ ಅಂತ ಓದ್ಬೇಕು ಮಕ್ಕಳ. i is equal to 1 ಇಂದ n ವರೆಗೆ ಸಮೇಷನ್ i is equal to 1 to n ಅಂತ ಓದ್ಬೇಕು. ಏನು mi xi ಅಂತ, mi xi. ಸೊ ನೊಟೇಷನ್ ಹಿಂಗೆ, ಇದನ್ನ ಹಿಂಗ್ ಬರಿಬಹುದು ಅಂತ, mi xi ಅಲ್ವಾ. ಸೊ ಬರಿ ನೋಡಿ, m1 x1 ಪ್ಲಸ್ m2 x2 ಪ್ಲಸ್ m3 x3 ಪ್ಲಸ್ m4 x4 ಎಲ್ವರೆಗೂ ಹೋಗ್ಬೇಕು, i is equal to 1 ಇಂದ n ವರೆಗೂ ಹೋಗ್ಬೇಕು ಅಂತ ಈ ಮೀನಿಂಗ್. ಡಿವೈಡೆಡ್ ಬೈ ಇಲ್ಲ, ಇದನ್ನ ಆಡ್ ಮಾಡ್ತೀವಲ್ಲ, ಆಡ್ ಮಾಡೋಕೆ ಇದು ಕೊಡ್ಸ ಸಮೇಷನ್ i is equal to 1 ರಿಂದ n mi ಅಂತ ಬರಿಬೇಕಷ್ಟೇ. mi. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? What is the meaning of this? m1 plus m2 plus m3 plus m4 plus m4 m5 up to ಎಲ್ಲಿವರೆಗೆ mn ನೋಡಿ ಇಲ್ಲಿ ನೋಡಿ. m is equal to i is equal to 1 ರಿಂದ n ಅಂತ. ಸೊ ಅಂದ್ರೆ ಇದನ್ನ ಬರಿಬಹುದು. This is called the equation for position of center of mass if there are n particles are located along the x-axis. ಮಕ್ಕಳು along the x-axis. Note on this. ಯಾಕಂದ್ರೆ ಬರ್ತಾ 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 ಕಾಂಪ್ಲಿಕೇಶನ್ ಆಗುತ್ತೆ ಆಯ್ತಾ. ನೀವು ಮರ್ತು ಹೋಗ್ತೀರಿ ಹಿಂದಿಂದು. ಇವೆಲ್ಲ ಗೊತ್ತಿದ್ರೇನೆ ಮತ್ತೆ ಬೇರೆ ಅಪ್ಲೈ ಮಾಡಕ್ ಬರೋದು. ಅವಾಗ ಮತ್ತೆ ರೀಕಾಲ್ ಮಾಡಕ್ ಕಷ್ಟ ಆಗುತ್ತಲ್ಲ ಆಯ್ತಾ. ಅದಕ್ಕೆ ಡೀಟೇಲ್ ಆಗಿ ಇವಾಗಲೇ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಇನ್ನು ಬೇರೆ ಕೂಡ ಬರ್ತದೆ, ಅಲಾಂಗ್ y ಆಕ್ಸಿಸ್, ಅಲಾಂಗ್ z ಆಕ್ಸಿಸ್ ಆಯ್ತಾ. ಅವಾಗ ಮೂರಕ್ಕೂ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ದಿಸ್ XCM ಈಸ್ ಅ ಓನ್ಲಿ, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಸೆಂಟರ್ ಆಫ್ ಮಾಸ್ ಆಯ್ತಾ ಆಫ್ ಆಲ್ ದೀಸ್ ಪಾರ್ಟಿಕಲ್ಸ್ ಲೊಕೇಟೆಡ್ ಆನ್ ದಿ x ಆಕ್ಸಿಸ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಅರ್ಥ ಆಯ್ತು? ದಿಸ್ ಇಸ್ ಅ ಇಕ್ವೇಶನ್ ಫಾರ್ ಸೆಂಟರ್ ಆಫ್ ಮಾಸ್ for n system or system of n particles located on the x-axis. Simply it is m1 x1 plus m2 x2 plus m3 x3 like that, so on mn xn by m1 plus m2 plus m3 all this. ನೋಡಿ ಬೇಕು ಅಂತಂದ್ರೆ ಇವಾಗ ಸಮೇಷನ್ 1 ರಿಂದ n mi ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಟೋಟಲ್ ಮಾಸ್ ಆಫ್ ಸಿಸ್ಟಮ್ ಅಂತ ಬರ್ಕೋಬಹುದು. ಸಮೇಷನ್ mi ನಥಿಂಗ್ ಬಟ್ ಕ್ಯಾಪಿಟಲ್ m ಬರ್ಕೊಳ್ಳಿ, and that is nothing but mass of system, total mass of system. System of 2 particles, system of 3 particles, system of n particles ಅಂತ ಹೇಳ್ತೀವಲ್ಲ, ಅವಾಗ m ಅಂದ್ರೆ total mass of system. If it has only 2 particles, m is a mass of 2 particles, system of 2 particles. If there are 10 particles, m is a system of mass of system of 10 particles. ಮಕ್ಕಳ ಗೊತ್ತಾಯ್ತಂದ್ರೆ like this you have to understand. Fine. ಸೊ ಹಂಗಿದ್ರೆ ಈ ತರ ಬರಿಬಹುದು ನೋಡಿ. ಇವಾಗ XCM ನ ಹಿಂಗೂ ಬರಿಬಹುದು ನೋಡಿ. ಸಮೇಷನ್ i to 1 ನೋಡಿ. ಸಮೇಷನ್ ಜನರಲ್, ಇನ್ ಜನರಲ್ mi xi by m ಅಂತ ಬರಿಬಹುದು ಮಕ್ಕಳ. ಸಮೇಷನ್ mi xi by m where capital M is called system, the mass of system of total mass of system ಅಂತ ಹೇಳ್ಬಹುದು. total mass of system ಅಂತ ಬರಿಬಹುದು ಮಕ್ಕಳ. Fine. Okay. Now what is the case 1 ನೋಡಿ. Of course ಅವಾಗ if the origin is shifted to m1 ನೋಡಿ. ಇವಾಗ ನೋಡೋ ಕೇಸ್ 1 ಕೇಸ್ 2 ಕೇಸ್ 3 ಆಯ್ತಾ. if the origin is shifted to m1 ಅಂದ್ರೆ ಆರಿಜಿನ್ ಅನ್ನೋದು m1 ಹತ್ರ ಬರುತ್ತೆ ಅನ್ಕೊಳ್ಳಿ. ಆವಾಗ ವಾಟ್ ಕುಡ್ ಬಿ ದ ವ್ಯಾಲ್ಯೂ ಆಫ್ x1? 0 ಆಗುತ್ತೆ ಅಲ್ವಾ ಮಕ್ಕಳ. ಅಂಡ್ x2 ಏನಾಗುತ್ತೆ ಹೇಳಿ? d ಆಗುತ್ತೆ ಅಲ್ವಾ. x2 ಪೊಸಿಷನ್ ಏನಾಗುತ್ತೆ? d ಆಗುತ್ತೆ. x ನಥಿಂಗ್ ಬಟ್ d ಆಗ್ಬಿಡುತ್ತಲ್ಲ, ಯಾಕಂದ್ರೆ ಆರಿಜಿನ್ m1 ಹತ್ರ ಬಂದ್ಬಿಡುತ್ತೆ ಮಕ್ಕಳ. ಆವಾಗ x1 0, x2 ಏನಾಗುತ್ತೆ? d ಆಗ್ಬಿಡುತ್ತೆ. ಆವಾಗ ಏನಾಗುತ್ತೆ? ಈ ಕ್ವೆಶ್ಚನ್ ಆಗುತ್ತೆ ನೋಡೋಣ. ಅವಾಗ ನೋಡಿ XCM ಏನಾಗುತ್ತೆ? m1 x1 ಪ್ಲಸ್ m2 x2 ಬೈ m1 ಪ್ಲಸ್ m2. ಅವಾಗ x1 0 ಆಗ್ಬಿಡುತ್ತೆ, ಇದು ಬಿಟ್ಬಿಡಿ. ಅವಾಗ x2 d ಹಾಕೊಳ್ಳಿ. ಅವಾಗ m2 d ಬೈ m1 ಪ್ಲಸ್ m2 ನೋಡಿ.
m2d by m1 plus m2. ಸೊ d ಅಂದ್ರೆ ಗೊತ್ತಿರಬೇಕಲ್ಲ. ಸೊ d ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್ ಅಷ್ಟೇ ಅದು. ಸೊ m2d by m1 plus m2. ಯಾಕಂದ್ರೆ x1 0 ಆಗ್ಬಿಡುತ್ತೆ ಬಿಕಾಸ್ ಐ ಆಮ್ ಶಿಫ್ಟಿಂಗ್ ದ ಆರಿಜಿನ್ ಟು ದಿ m1. ಎ ಪಾಯಿಂಟ್ ಹತ್ರ ಶಿಫ್ಟ್ ಮಾಡ್ತಿದ್ದೇನೆ ಆರಿಜಿನ್. ಯಾವಾಗ ಶಿಫ್ಟ್ ಮಾಡ್ತೀನೋ ಅವಾಗ x1 ಬರೋದಿಲ್ಲ. ಅವಾಗ x2 ಏನಾಗಿರುತ್ತೆ, d ಆಗಿರುತ್ತೆ. ಅವಾಗ xm ಗೆ ಫಾರ್ಮುಲಾ ಹಾಕೊಂಡ್ರೆ ಯು ವಿಲ್ ಗೆಟ್ ದಿಸ್ ಈಕ್ವೇಶನ್. ಸೊ m2d by m1 plus m2 ಆಗುತ್ತೆ ಮಕ್ಕಳು. ಫೈನ್. ನೋಡಿ ಅದೇ ಹೇಳಿದ್ ನಾನು. ನೋಡಿ ಇವಾಗ ಹಿಂಗಿತ್ತಲ್ಲ, ನೋಡಿ ಇವಾಗ ಇದು ಆರಿಜಿನ್, ಮುಂಚೆ ಇದ್ದಿದ್ದು ಆರಿಜಿನ್ ಇದು. ಇವಾಗ ಈ ಆರಿಜಿನ್ ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ನೋಡಿ ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಿದಾಗ ಏನಾಗಿರುತ್ತೆ, x1 0 ಆಗ್ಬಿಡುತ್ತಲ್ಲ. ಅವಾಗ x2 ಇಲ್ಲಿಂದ ಇಲ್ಲಿ ತಾನೆ ಬೇಕಾಗಿರೋದು ನಮಗೆ. ಅವಾಗ x2 ನಥಿಂಗ್ ಬಟ್ d ಆಗುತ್ತೆ. x ನಥಿಂಗ್ ಬಟ್ d ಆಗುತ್ತೆ ಮಕ್ಕಳ. ಅದನ್ನ ಹಾಕೊಳ್ಳಿ, ಅವಾಗ ಯು ವಿಲ್ ಗೆಟ್ ದಿಸ್ ಈಕ್ವೇಶನ್. ಅರ್ಥ ಆಯ್ತಾ ಮಕ್ಕಳ? ಫೈನ್. ಕೇಸ್ 2 ಏನು, ಇಫ್ ದ ಆರಿಜಿನ್ ಇಸ್ ಶಿಫ್ಟೆಡ್ ಟು m2, ಇಫ್ ದ ಆರಿಜಿನ್ ಇಸ್ ಶಿಫ್ಟೆಡ್ ಟು m2, ಆವಾಗ ಏನಾಗುತ್ತೆ, ಈ ಆರಿಜಿನ್ ಇವಾಗ x2 ಇಲ್ಲಿಗೆ ಬಂದ್ಬಿಡುತ್ತೆ. ಈ ಆರಿಜಿನ್ ಇಲ್ಲಿಗೆ ಹೋಯ್ತಲ್ಲ, ಇವಾಗ ಇಲ್ಲಿ ಶಿಫ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ನಿಮ್ಮ ಮಕ್ಕಳ, x2 0 ಆಗ್ಬಿಡುತ್ತೆ. ಬಟ್ ಆಯ್ತಾ, ಅವಾಗ ನೋಡಿ ಮೈನಸ್ xm ಆಗುತ್ತಾನೆ, ಯಾಕಂದ್ರೆ ಇಟ್ ಈಸ್ ಮೆಷರ್ಡ್ ಅಲಾಂಗ್ ದಿಸ್ ನೆಗೆಟಿವ್ x ಆಕ್ಸಿಸ್. ಅವಾಗ ಹಿಂಗ್ ಬರುತ್ತೆ ಅಲ್ವಾ ಮಕ್ಕಳ. ಅವಾಗ ಏನಾಗುತ್ತೆ ನೋಡಿ, ಮೈನಸ್ m1 ಹಂಗೆ ಇರುತ್ತೆ, d ಆಗುತ್ತೆ. ಮೈನಸ್ m1 d ಇದು ಈ ಡಿಸ್ಟೆನ್ಸ್, ಈ ಆರಿಜಿನ್ ಇಲ್ಲಿ ಬಂದ್ಬಿಟ್ರೆ ಅವಾಗ ಯು ಮೆಷರ್ ದ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್. ಯು ಆರ್ ಮೆಷರಿಂಗ್ ಅಲಾಂಗ್ ದಿ ನೆಗೆಟಿವ್ x ಆಕ್ಸಿಸ್. ಅಲಾಂಗ್ ದಿ ನೆಗೆಟಿವ್ x ಆಕ್ಸಿಸ್ ಆದಾಗ ಮೈನಸ್ xcm ಆಗುತ್ತೆ. is equal to ನೋಡಿ ಮೈನಸ್ m1d. ಮೈನಸ್ ಯಾಕೆ ಬಂತು, d is measured along the negative x axis. ಹಾಗಾಗಿ ಮೈನಸ್ m1d ಪ್ಲಸ್ m2 ಇಂಟು x2 ತನ. x2 is 0 divided by m1 plus m2. ಅವಾಗ look at this, xcm is equal to ಆಯ್ತಾ, xcm ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಯಾಕಂದ್ರೆ ಸೆಂಟರ್ ಆಫ್ ಮಾಸ್ ಇವಾಗ ಇತ್ತಾನ ಇದು. ಸೊ ಈ ಒಂದು ಆರಿಜಿನ್ ಇಲ್ಲಿ ಬಂದ್ಬಿಡುತ್ತೆ ಮಕ್ಕಳ. ಅವಾಗ ಈ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಕೂಡ ನೆಗೆಟಿವ್ x ಆಕ್ಸಿಸ್ ಕಡೆಗೆ ಇರುತ್ತೆ. ಹಾಗಾಗಿ ಮೈನಸ್ ಇಲ್ಲಿ ಬರುತ್ತೆ ಆಯ್ತಾ. ಮತ್ತೆ ಇಲ್ಲಿ ಡಿ ಕೂಡ ಅಷ್ಟೇ, ಡಿ ಅನ್ನೋದು ಕೂಡ ಇಟ್ ಇಸ್ ಮೆಜರ್ಡ್ ಅಲಾಂಗ್ ದಿ ನೆಗೆಟಿವ್ x ಆಕ್ಸಿಸ್. ಹಾಗಾಗಿ ಅದು ಮೈನಸ್ ಬರುತ್ತೆ. ಆವಾಗ ನಿಮ್ಗೆ ಮೈನಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಆವಾಗ xcm is equal to m1d by m1 plus m2. So the position of center of mass is m1d by m1 plus m2. ಇಲ್ಲಾದ್ರೆ m2d by m1 plus m2. ಯಾವಾಗ, in the two cases. So when the origin is shifted to m1 and when the origin is shifted to m2 ಆಗಿದ್ದಾಗ. ಉಲ್ಟಾ ನೋಡಿ, xcm ಬೇಕಂದ್ರೆ m2d by m1 plus m2. ಅದೇ xcm ಇನ್ನೊಂದು ಆರಿಜಿನ್ ಹೋಗ್ಬೇಕಂದ್ರೆ m1d by m1 plus m2 ಮಕ್ಕಳ. ಫೈನ್. ಇದು ನೋಟ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆಲ್ಲ. ಫೈನ್. ನೋಡಿ ಅದೇ ಹೇಳಿದ್ದು ಡಯಾಗ್ರಾಮ್. ನೋಡಿ ಇವಾಗ ಇದಿದ್ದು ಇಲ್ಲಿ ಹೋಗುತ್ತೆ ಅಂತ, ಇಲ್ಲಿ ಶಿಫ್ಟ್ ಆಯ್ತು. ಅವಾಗ ದಿಸ್ ಇಸ್ ಸೆಂಟರ್ ಪಾಯಿಂಟ್ ತಾನೆ, ಅಂದ್ರೆ ಆರಿಜಿನ್ ಇತ್ತಾನೆ ಇದು. ಇವಾಗ ಆರಿಜಿನ್ ನೆಗೆಟಿವ್ x ಆಕ್ಸಿಸ್ ಬರುತ್ತಲ್ಲ, ಹಾಗಾಗಿ ಈ ಡಿಸ್ಟೆನ್ಸ್ ಗಳ ನೆಗೆಟಿವ್ ಆಗಿ ಬರ್ಕೋಬೇಕು. ಸೊ ಹಂಗಿದ್ರೆ cm ಪೊಸಿಷನ್ ಏನಾಗುತ್ತೆ, ನೆಗೆಟಿವ್ ಇಲ್ಲಿ ಬರುತ್ತೆ ಅಲ್ಲ ಮಕ್ಕಳ, ಮೈನಸ್ xcm ಅಂತ ಬರೀಬಹುದು ಅಲ್ವಾ. ಅದೇ ತರ ಈ ಡಿಸ್ಟೆನ್ಸ್ ಕೂಡ ಅಷ್ಟೇ ಮೈನಸ್, ಅದಕ್ಕೆ ಇಲ್ಲಿ ಮೈನಸ್ ಏನ್ ಬರ್ದಿರೋದು ಎರಡು ಕಡೆ. ಮೈನಸ್ ಪ್ಲಸ್ ಆಗುತ್ತೆ, ಇದು 0. ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫೈನ್. ಕೇಸ್ 3 ಏನು, ಇಫ್ ದ ಆರಿಜಿನ್ ಇಸ್ ಶಿಫ್ಟೆಡ್ ಟು xcm. ನೋಡ್ರು, ಆರಿಜಿನ್ ಇವಾಗ cm ಹತ್ರ ಶಿಫ್ಟ್ ಮಾಡ್ಬಿಡ್ತೀನಿ ಆಯ್ತಾ. ಆವಾಗ x1 is equal to ಏನಾಗುತ್ತೆ, ಮೈನಸ್ d1 ಆಗುತ್ತೆ. ಕರೆಕ್ಟ್ ಮಕ್ಕಳ. x2 is equal to d2 ಆಗುತ್ತೆ. ಕರೆಕ್ಟ್ ಮಕ್ಕಳ. x2 d2 ಆಗ್ಬಿಡುತ್ತೆ. ಆವಾಗ ವಾಟ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್, 0. ಯಾಕಂದ್ರೆ ದಟ್ ಆರಿಜಿನ್ ಇಸ್ ಶಿಫ್ಟೆಡ್ ಟು ಸೆಂಟರ್ ಆಫ್ ಮಾಸ್, ನೋ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಮಾಸ್ ಅಲ್ವಾ. ಹಾಗಾಗಿ ಅಲ್ಲೇ ಲೊಕೇಟ್ ಆಗಿರುತ್ತೆ. ಸೊ ಅದೇ ಆರಿಜಿನ್ ಅಲ್ಲಿ ಸೆಂಟರ್ ಆಫ್ ಮಾಸ್ ಲೊಕೇಟ್ ಆಗಿರೋದ್ರಿಂದ xcm is taken to be 0 ಅಲ್ವಾ ಮಕ್ಕಳ. ದಟ್ಸ್ ವಾಟ್. ನೋಡಿ, look at the diagram. ಇದು ಒರಿಜಿನಲ್ ಆರಿಜಿನ್ ಅಪ್ಪ. ಇದು ಎರಡು ಪಾರ್ಟಿಕಲ್ಸ್ m1 m2 ಆಯ್ತಾ. ಇವಾಗ ಈ ಆರಿಜಿನ್ ಎಕ್ಸಾಕ್ಟ್ ಸೆಂಟರ್ ಆಫ್ ಮಾಸ್ ಕಡೆಗೆ ಶಿಫ್ಟ್ ಮಾಡ್ತೀನಿ. ಅವಾಗ ನೋಡಿ, ಇಲ್ಲಿಂದ ಇಲ್ಲಿಗೆ ಯಾವತ್ತೂ ಅಷ್ಟೇ ಆರಿಜಿನ್ ಇಂದ ಮೆಜರ್ ಮಾಡ್ಬೇಕು ತಾನೆ. ಆರಿಜಿನ್ ಇಂದ m1 ಈ ಡಿಸ್ಟೆನ್ಸ್ ಏನಾಗುತ್ತೆ, ಮೈನಸ್ x1 ಅಂತ ಕರಿತೀನಲ್ಲ, x1 is minus d1. ಅದೇ ಈ ಪಾರ್ಟಿಕಲ್ x2 is equal to plus d2. ಯಾಕಂದ್ರೆ ಇದು ಅಲಾಂಗ್ ದಿ ಪಾಸಿಟಿವ್ x ಆಕ್ಸಿಸ್, ಇದು ಅಲಾಂಗ್ ದಿ ನೆಗೆಟಿವ್ x ಆಕ್ಸಿಸ್. ಆವಾಗ x1 ಗೆ ಮೈನಸ್ d1 ಹಾಕೊಳ್ಳಿ, x2 ಗೆ d2 ಹಾಕೊಳ್ಳಿ. ಅಂಡ್ ವಾಟ್ ಈಸ್ xcm? xcm is 0 because that point is located at the origin only. ಹಾಗಾಗಿ ನಮಗೆ ಈ ತರ ಬರುತ್ತೆ ಮಕ್ಕಳ. ಅವಾಗ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ. ನೋಡಿ, xcm is 0 is equal to ಗೊತ್ತಲ್ಲ, ಮೈನಸ್ m1 d1. d1 is ಮೈನಸ್, ಹಾಗಾಗಿ ಮೈನಸ್ m1 d1 ಪ್ಲಸ್ m2 d2 by m1 plus m2. ಕರೆಕ್ಟಾ ಮಕ್ಕಳ. ನಾವು ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆರ್ m1 d1 ಕರೆಕ್ಟಾ ಈಸ್ ಈಕ್ವಲ್ ಟು m2 d2. ಯಾಕಂದ್ರೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು 0 ಆಗ್ಬಿಡುತ್ತಲ್ಲ. m1 plus m2 ಇಂಟು 0 is 0. ಅವಾಗ ಏನಾಗುತ್ತೆ, m1 d1 plus m2 d2 is 0. ಅದಕ್ಕೋಸ್ಕರ ಮೈನಸ್ m1 d1 ಆ ಕಡೆ ಹೋಗ್ಬಿಟ್ರೆ ಪ್ಲಸ್ ಆಗುತ್ತೆ. ಅಂದ್ರೆ m1 d1 is equal to m2 d2 ಆಗುತ್ತೆ ಮಕ್ಕಳ. ಅರ್ಥ ಆಯ್ತೇನ್ರಿ ನಿಮಗೆ? ಸೊ ಇದನ್ನ ಹೆಂಗ್ ಬರೀಬಹುದು, m1 d1 is equal to m2 d2 ಅಥವಾ m2 by m1
ನೋಡಿ m2 by m1 is equal to d1 by d2. So their distances are inversely related. ಯಾವಾಗ the center of mass, if the origin lies at center of mass ಆಗಿದ್ರೆ just you can take inverse ratio. m1 by m2 is equal to d2 by d1. ಹೆಂಗ್ ಬೇಕು ಸರಿ, m1 by m2 is equal to d2 by d1 or m2 by m1 is equal to d1 by d2. ಇದು ಇಂಪಾರ್ಟೆಂಟ್. ಇದು ಮೂರನೇ ಕೇಸ್. ಮಕ್ಕಳು ಗೊತ್ತಾಯ್ತಂದ್ರೆ ಮೂರ್ ಕೇಸ್, ಸ್ಪೆಷಲ್ ಕೇಸ್. ಸೊ ಇಫ್ ದ ಆರಿಜಿನ್ is shifted to m1, if the origin is shifted to m2 and if the origin is shifted to center of mass ಬಂದಾಗ d1 by d2 is equal to m1 by m2, inverse ratio. d1 by d2 is equal to m2 by m1. ಆಯ್ತಾ? ಸೊ ಬೇರೆ ಕಡೆ m2 ಕಡೆಗೆ ಶಿಫ್ಟ್ ಆಗ್ಬಿಟ್ರೆ ಅದು ಗೊತ್ತಿದೆ ನಿಮಗೆ, m1 by m1 plus m2. ಸೊ m1 ಕಡೆಗೆ ಶಿಫ್ಟ್ ಆಗ್ಬಿಡ್ತು ಅಂತಂದ್ರೆ m2 by d1 plus d2. ಕರೆಕ್ಟಾ ಮಕ್ಕಳ? ಅದೇ ಹೇಳಿದ್ದು ನೋಡಿ. ಕೇಸ್ 1 ನೋಡಿದ್ರ, ಕೇಸ್ 1 m2d by m1 plus m2. ಕರೆಕ್ಟಾ? ಕೇಸ್ 2 m1d by m1 plus m2. ಕರೆಕ್ಟಾ? ಕೇಸ್ 3 m1 by d1 is equal to d2 by d1. ನೋಡಿ, m2 by m1 is equal to d1 by d2 or inverse ratio. d1 by d2 is m2 by m1 or d2 by d1 is m1 by m2. ಆಯ್ತಾ? ಫೈನ್. So the ratio of distance to center of mass from the particles is equal to inverse ratio of their masses. So this indicates that center of mass is closer to the heavier mass. ನೋಡಿ, ಅದು ಇಂಪಾರ್ಟೆಂಟ್. ಇದು ಅಂಡರ್ ಪಾಯಿಂಟ್ ಟು ಬಿ ನೋಟೆಡ್. ಸೊ ಇಲ್ಲಿ ಏನು ಗೊತ್ತಾಗುತ್ತಂದ್ರೆ ಸೆಂಟರ್ ಆಫ್ ಮಾಸ್ ಇರುತ್ತಲ್ಲ, ಸೊ ಇನ್ವರ್ಸ್ ರೇಷಿಯೋ ಪೊಸಿಷನ್ಸ್ ಇರುತ್ತೆ ನೋಡಿ, ಪೊಸಿಷನ್ಸ್ ಆರ್ ನೋಡಿ d1 and d2 ಇರುತ್ತೆ ನೋಡಿ. ಅದೇ ಹೇಳಿದ್ ನಾನು, ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ದಿ ಪಾರ್ಟಿಕಲ್ಸ್ ಇಸ್ ಈಕ್ವಲ್ ಟು ದ ಇನ್ವರ್ಸ್ ರೇಷಿಯೋ ಆಫ್ ದೇರ್ ಮಾಸಸ್ ಅಂತಿದೆ ಅಲ್ವಾ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ದಿಸ್ ಇಂಡಿಕೇಟ್ಸ್ ದಟ್ ಸೆಂಟರ್ ಆಫ್ ಮಾಸ್ ಈಸ್ ಕ್ಲೋಸರ್ ಟು ದಿ ಹೆವಿಯರ್ ಮಾಸ್. ಇವಾಗ ಸ್ಕೇಲ್ ಇರುತ್ತೆ, ಆಯ್ತಾ? ಸ್ಕೇಲ್, ಇವಾಗ ಪೆನ್ ಇಟ್ಕೊಳ್ಳಿ, ಪೆನ್ ನೀವು ಫಿಂಗರ್ ಇಂದ ಬ್ಯಾಲೆನ್ಸ್ ಮಾಡಿ, ಆಯ್ತು, ಒಂದ್ ಕಡೆ ಜಾಸ್ತಿ ಇದ್ದು ಒಂದ್ ಕಡೆ ಕಡಿಮೆ ಇದ್ರೆ ಅವಾಗ ಏನ್ ಮಾಡ್ತೀರಾ? ಸೊ ಹೆವಿ ವೈಟ್ ಇರೋ ಕಡೆಗೆ ನೀವು ಸರಿಸ್ಕೊಂಡು ಬರ್ತಾ ಇರ್ತೀರಾ ಅಲ್ವಾ ಮಕ್ಳ? ಹೌದಲ್ವಾ? ಇವಾಗ ಸ್ಕೇಲ್ ಕೂಡ ಅಷ್ಟೇ, ಯೂನಿಫಾರ್ಮ್ ಮಾಸ್ ಇಲ್ಲ ಅಂತಂದ್ರೆ, ಎಕ್ಸಾಕ್ಟ್ ಈಕ್ವಲ್ ಮಾಸ್ ಇದ್ರೆ ಸೆಂಟರ್, ಸೊ ಅನ್ಈಕ್ವಲ್ ಮಾಸ್ ಇದ್ರೆ ಅವಾಗ ಏನ್ ಮಾಡ್ತೀರಿ? ನೀವು ಬೆರಳನ್ನ ನಿಧಾನವಾಗಿ ಜರ್ಸ್ಕೊಂಡು ಬರ್ತಾ ಇರ್ತೀರಿ ಅಲ್ವಾ? ಸೊ ಯಾವ ಕಡೆ ಬರ್ತಾ ಇರ್ತೀರಿ? ಮಾಸ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆಗೆ ಮೂವ್ ಮಾಡ್ಕೊಂಡು ಬರ್ತಾ ಇರ್ತೀರಿ. ಅದು ಅದೇ ಹೇಳಿದ್ದೀನಿ. ದಿಸ್ ಇಂಡಿಕೇಟ್ಸ್ ದಟ್ ಸೆಂಟರ್ ಆಫ್ ಮಾಸ್ ಈಸ್ ಕ್ಲೋಸರ್ ಟು ದಿ ಹೆವಿಯರ್ ಮಾಸ್. ಫೈನ್ ಮಕ್ಕಳ, ಓಕೆ, ಇದು ಗೊತ್ತಿರಲಿ ಅಷ್ಟೇ. ಸೊ ಹಂಗಿದ್ರೆ ಯಾವ ಫ್ಯಾಕ್ಟರ್ಸ್ ಮೇಲೆ ಸೆಂಟರ್ ಆಫ್ ಮಾಸ್ ಡಿಪೆಂಡ್ ಆಗಿರುತ್ತೆ? ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? 1, ಸೆಂಟರ್ ಆಫ್ ಮಾಸ್ ಆಫ್ ಎ ಸಿಸ್ಟಮ್ ಡಿಪೆಂಡ್ಸ್ ಆನ್ ಮಾಸಸ್ ಆಫ್ ದಿ ಪಾರ್ಟಿಕಲ್ಸ್. ಆಯ್ತಾ? 1 ನಿಮ್ಗೆ ಗೊತ್ತಿದೆಲ್ಲ. ಮತ್ತೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ, ಆನ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ಸ್ ರಿಲೇಟಿವ್ ಟು ಒನ್ ಅನದರ್. ಆನ್ ದ ಪೊಸಿಷನ್ ಆಫ್ ಪಾರ್ಟಿಕಲ್ಸ್ ರಿಲೇಟಿವ್ ಟು ಒನ್ ಅನದರ್, ಅದೇ d1 d2 ಬರ್ದಲ್ಲ ಅದು. ಅಟ್ ದ ಸೇಮ್ ಟೈಮ್ ದ ಸೆಂಟರ್ ಆಫ್ ಮಾಸ್ ಡಸ್ ನಾಟ್ ಡಿಪೆಂಡ್ ಆನ್ ರೆಫರೆನ್ಸ್ ಫ್ರೇಮ್ ಯೂಸ್ಡ್ ಟು ಲೊಕೇಟ್ ಇಟ್. ಅರ್ಥವಾಯ್ತಲ್ಲ? ಸೊ ಅದು ಒಂದು ರೆಫರೆನ್ಸ್ ಮೇಲೆ ಡೆಫಿನೆಟ್ ಆಗಿ ಸೆಂಟರ್ ಆಫ್ ಮಾಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ರೆಫರೆನ್ಸ್ ಫ್ರೇಮ್ ಯೂಸ್ ಟು ಲೊಕೇಟ್ ಇಟ್. ಯಾಕಂತಂದ್ರೆ ನೀವು ನೋಡ್ತಾ ಇದ್ರಿ x1 m1 plus x2 m2 by m1 plus m2 ಅಷ್ಟೇ. ಯಾವ ಆಕ್ಸಿಸ್ ಅದು ಗೊತ್ತಾಗ್ಲಿಲ್ಲ ಅಲ್ವಾ? ಹಾಗಾಗಿ ಅದೇ ಹೇಳಿದ್ ನಾನು, ಸೆಂಟರ್ ಆಫ್ ಮಾಸ್ ಡಸ್ ನಾಟ್, ಡಿಫರೆಂಟ್ ಕೇಸಸ್ ಇರುತ್ತೆ. ಫಾರ್ ಎ ಫಿಕ್ಸ್ಡ್ ಫ್ರೇಮ್ ಇಟ್ ಇಸ್ ಕಾನ್ಸ್ಟೆಂಟ್ ಅಲ್ವಾ? ಸೊ ಲೈಕ್ ದಟ್. ಸೊ CM ಅಂದ್ರೆ ಸೆಂಟರ್ ಆಫ್ ಮಾಸ್ ಡಸ್ ನಾಟ್ ಡಿಪೆಂಡ್ ಆನ್ ರೆಫರೆನ್ಸ್ ಫ್ರೇಮ್ ಯೂಸ್ ಟು ಲೊಕೇಟ್ ಇಟ್. ಸೊ ಹಂಗಿದ್ರೆ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಪ್ಲೇನ್. ನೋಡಿ, ಇವಾಗ ಇಷ್ಟೊತ್ತು ಹೇಳಿದ್ದು ಒನ್ ಡೈಮೆನ್ಷನ್. ಇವಾಗ ಪ್ಲೇನ್ಗೆ ಅಪ್ಲೈ ಮಾಡ್ತೀನಿ ಅಂದ್ರೆ XY ಪ್ಲೇನ್, YZ ಪ್ಲೇನ್, XZ plane, ಈ ತರ ಒಂದು ಪ್ಲೇನ್ಗೆ we have to write down the coordinates of the system of particles in a plane. Now, two particles of masses m1 and m2 are located at points x1, m1 and x2, y2 in the xy plane ಅಂತ ಇಟ್ಕೊಳ್ಳಿ. ಕರೆಕ್ಟಾ? If the center of mass is located at xcm and ycm, ಮಕ್ಕಳ ಗೊತ್ತಾಯ್ತೇನ್ರು? ಅಂದ್ರೆ ಇವಾಗ ನಾನು ಏನ್ ಮಾಡ್ತಾ ಇದೀನಿ ಗೊತ್ತಾ? ಒಂದು ಪ್ಲೇನ್ ಅಲ್ಲಿ ತಗೊಳ್ತಾ ಇದೀನಿ, ಒಂದು ಪ್ಲೇನ್ XY ಪ್ಲೇನ್ ತಗೊಳ್ಳಿ. XY ಪ್ಲೇನ್ ಅಲ್ಲಿ ಎಲ್ಲಾದ್ರೂ ಒಂದು ಪಾರ್ಟಿಕಲ್ ತಗೊಳ್ಳಿ, ಆಯ್ತಾ? ಸೊ ಎರಡು ಪಾರ್ಟಿಕಲ್ಸ್ ತಗೊಳ್ತೀರಾ ಎಲ್ಲಿ? ಆ ಪ್ಲೇನ್ ಅಲ್ಲಿ, m1 and m2. ಸೊ m1 ಪೊಸಿಷನ್ ಆಫ್ m1 ಈಸ್ x1 m1, ಪೊಸಿಷನ್ ಆಫ್ m2 ಈಸ್ x2 m2. ಎರಡು ಪಾರ್ಟಿಕಲ್ಸ್ ಇದೆ ಮಕ್ಕಳ m1 m2 ಪ್ಲೇನ್ ಅಲ್ಲಿ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ m1? x1 m1. ವಾಟ್ ಈಸ್ ದ ಪೊಸಿಷನ್ ಆಫ್ m2? x2 m2, x2 y2. Suppose if their center of mass is located at xcm, ycm ಆಗಿದ್ರೆ then ಏನ್ ಬರಿಬಹುದು ನೋಡ್ಕೊಳ್ಳಿ. xcm ಏನ್ ಬರಿಬಹುದು? m1 x1 plus m2 x2 by m1 plus m2. ಅದೇ ತರನೇ ycm ಹೆಂಗ್ ಬರಿಬಹುದು? m1 by1 plus m2 by2 by m1 plus m2, because we already derived this equation.
ಅಲ್ಲ ಮಕ್ಕಳ. ಸೊ XCM is equal to M1x1 plus M2x2 by M1 plus M2. ಅದೇ ತರ YCM is equal to M1y1 plus M2y2 by M1 plus M2. ಅಲ್ವಾ ಮಕ್ಕಳ, ಕರೆಕ್ಟ್ ಅನ್ನ ಬರ್ದಿರೋದು ನಾವು. ಫೈನ್. ಸೊ ಹಂಗಾದ್ರೆ XCM ಬರುತ್ತೆ, YCM ಬರುತ್ತೆ, ಹೇಳ್ಬೋದಾ? ಅಷ್ಟೇ ಅದು ನೋಡಿ. ಸೆಂಟರ್ ಆಫ್ ಮಾಸ್ ಇಸ್ ಲೊಕೇಟೆಡ್ ಅಟ್ XCM ಅಂಡ್ YCM ಆಗ್ಬಿಟ್ರೆ ನಾವು XCM ಮಾಡ್ಕೋಬೇಕು ಇದರಿಂದ, ಆಯ್ತಾ? ಸೊ ಇದರಿಂದ YCM ಮಾಡ್ಕೋಬಹುದು. XCM, YCM ಈಸ್ ಅ ಕೋಆರ್ಡಿನೇಟ್ಸ್ ಆಫ್ ಎ ಟು ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್ ಇನ್ ಎ ಪ್ಲೇನ್. ಇದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, XCM ಬರ್ಕೊಳ್ಳಿ, YCM ಬರ್ಕೊಳ್ಳಿ. ಆವಾಗ ಆ ಪಾಯಿಂಟ್ ಅಲ್ಲಿ ಸೆಂಟರ್ ಆಫ್ ಮಾಸ್ ಲೊಕೇಟ್ ಆಗಿದೆ ಆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ಗೆ ಅಂತ. ಅರ್ಥವಾಯ್ತಾ ಮಕ್ಕಳ? ಫೈನ್. If the above system is located in space, ಅಂದ್ರೆ ಮೂರು ಆಗ 3 axis, center of mass possess Z coordinate also, ಅಲ್ವಾ? ಇವಾಗ ಒಂದು ಪ್ಲೇನ್ ಆಗಿದ್ರೆ ಓನ್ಲಿ X ಮತ್ತೆ Y ಕೋಆರ್ಡಿನೇಟ್ಸ್ ಮಾತ್ರ ಇರ್ತಿತ್ತು. ಇವಾಗ ಸ್ಪೇಸ್ ಎಲ್ಲ ತಗೊಳ್ಳಿ, ಅವಾಗ ಸ್ಪೇಸ್ ತಗೊಂಡ ತಕ್ಷಣ ಏನು ಹೇಳ್ತವೆ? X ಕೋಆರ್ಡಿನೇಟ್ ಬರುತ್ತೆ, Y ಕೋಆರ್ಡಿನೇಟ್ ಬರುತ್ತೆ, ಇವನ್ Z ಕೋಆರ್ಡಿನೇಟ್ ಕೂಡ ಬರುತ್ತೆ ಮಕ್ಕಳ. ಹಂಗಿದ್ರೆ ಏನ್ ಮಾಡ್ಬೇಕು? ಆಸ್ ಯೂಶುವಲ್ ಸೇಮ್ ಪ್ರೊಸೀಜರ್. You find out XCM, you find out YCM, you find out ZCM. XCM ಏನು ಬರೀತೀರಿ? X1 by XCM is equal to X1 M1 plus X2 M2 by M1 plus M2. What is YCM? Y1 M1 plus Y2 M2 by M1 plus M2. What is ZCM? Z1 M1 plus Z2 M2 by M1 plus M2. Like that. ನೋಡಿ ಇವಾಗ XCM is same, YCM is like this, ZCM is this. ಅದೇ ಬರೆದಿದ್ದು ನಾನು ಹೇಳಿದ್ದು ಇಷ್ಟೊತ್ತು ನೋಡಿ. M1x1 plus M2x2 by M1 plus M2. ಅದೇ ತರ YCM ಗೆ M1y1 plus M2y2 by M1 plus M2. ZCM ಗೆ M1z1 plus M2z2 by M1 plus M2. ಮಕ್ಕಳ ಅರ್ಥ ಆಯ್ತೇನ್ರು? ಫೈನ್. ಸೊ ಅವಾಗ ಅಕಸ್ಮಾತ್ ಲೆಕ್ಕ ಕೊಟ್ರೆ ನಾವು ಮಾಡ್ಬೋದು, ಆಯ್ತಾ? ಸೊ ನಿಮಗೆ ಕೋಆರ್ಡಿನೇಟ್ಸ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಆಯ್ತಾ? 1, -2, 3 ಅಂತ ಕೊಡ್ತೀನಿ. ಅವಾಗ ಫೈಂಡ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಂತಾರೆ XCM ಮಾಡಬೇಕು, YCM ಮಾಡಬೇಕು, ZCM ಮಾಡಬೇಕು, ಅಷ್ಟೇ. ಓಕೆ. ಸೊ ಹಂಗಿದ್ರೆ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ಎ ಸಿಸ್ಟಮ್ ಇನ್ ವೆಕ್ಟರ್ ಫಾರ್ಮ್ಯಾಟ್ ಅಲ್ಲಿ ಹೆಂಗ್ ಬರೆಯೋದು ಅಂತ ಹೇಳ್ತೀನಿ ಮಕ್ಕಳ. ವೆಕ್ಟರ್ ಫಾರ್ಮ್ಯಾಟ್. ಓಕೆ. If the system consists of two particles of masses M1 and M2 with their position vectors R1 vector and R2 vector with respect to origin O, then the position vector of center of mass is given by, ನೋಡಿ ಈ ತರ, ಇದು Y axis, ಇದು X axis ಮಕ್ಕಳ. ಅರ್ಥವಾಯ್ತಲ್ಲ? ಅವಾಗ ಪೊಸಿಷನ್ ವೆಕ್ಟರ್ ಹೆಂಗ್ ಬರೀಬಹುದು ಅಂದ್ರೆ ಸೆಂಟರ್ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್, ಆಯ್ತಾ? M1 M2 ಇರುತ್ತೆ like this with reference to point is center of mass location, R1 vector, R2 vector, RCM vector. ಸೊ ಅದನ್ನ ಹೆಂಗ್ ಬರೀಬಹುದು? ಸೇಮ್ ಆಸ್ ಯೂಶುವಲ್. RCM is equal to ಈ ತರ ಬರೀಬಹುದು ಮಕ್ಕಳ. M1 R1 vector plus M2 R2 vector divided by M1 plus M2. ನೋಡಿ ಇಷ್ಟೇ RCM vector. ನಿಮ್ಮ ಅಕಸ್ಮಾತ್ ನಿಮಗೆ 1 ಮಾರ್ಕ್ ಅಲ್ಲಿ ಕೇಳಬಹುದು, ಆಯ್ತಾ? RCM, this is a vector notation. So we can write down the position of center of mass from the origin. So RCM vector is equal to M1 R1 vector plus M2 R2 vector by M1 plus M2. ಎಷ್ಟು ಬೇಕಾದ್ರೂ ಪಾರ್ಟಿಕಲ್ಸ್ ತಗೊಳ್ಳಿ. ಇಟ್ ಇಸ್ ಓನ್ಲಿ ಫಾರ್ ಸಿಸ್ಟಮ್ ಆಫ್ 2 ಪಾರ್ಟಿಕಲ್ಸ್. ಯು ಕ್ಯಾನ್ ಟೇಕ್ ಸಿಸ್ಟಮ್ ಆಫ್ n ಪಾರ್ಟಿಕಲ್ಸ್ ತಗೊಳ್ಳಿ. ಇಷ್ಟು ಇದೇ ತರ ಬರುತ್ತೆ ಮಕ್ಕಳ. ಸೊ ಹಂಗಿದ್ರೆ ವಾಟ್ ಈಸ್ R1 ವೆಕ್ಟರ್? X1 I cap plus Y1 J cap. ಕರೆಕ್ಟ್ ಮಕ್ಕಳ? X1 I vector plus Y1 J vector. Of course I vector is I cap, J vector is J cap. ವೆಕ್ಟರ್ ನೋಟೇಷನ್ ಬರೆದಿದ್ದೀವಿ ಅಷ್ಟೇ. ಇಟ್ ಇಸ್ ವೆಕ್ಟರ್. ಅದೇ ತರ R2 ಕೂಡ ಬರೀಬಹುದಲ್ವಾ? R2 ಕೂಡ ಬರೀಬಹುದು. X2 I cap plus Y2 J cap. Position ನಿಮ್ಗೆ ಗೊತ್ತಿದೆ, ಎವ್ರಿಬಡಿ ನೋಸ್ ದಿಸ್ ಪೊಸಿಷನ್, ಹೌ ಟು ರೈಟ್ ಡೌನ್ ದ ಪೊಸಿಷನ್ ವೆಕ್ಟರ್ ಅಲ್ವಾ? ಲೈಕ್ ದಿಸ್. ಓಕೆ. ಸೊ RCM ವೆಕ್ಟರ್ ಹೆಂಗ್ ಬರ್ತೀನಿ? XCM I cap plus YCM J cap. ಸೊ XCM ಮಾಡಕ್ ಬರುತ್ತೆ ನಿಮಗೆ. XCM ಹೆಂಗ್ ಬರೆಯೋದು ಗೊತ್ತಲ್ಲ? X1 M1 plus X2 M2 by M1 plus M2. YCM ಬರಕ್ ಬರುತ್ತೆ ಹೆಂಗೆ? Y1 M1 plus Y2 M2 by M1 plus M2. ಅವೆರಡು ಗೊತ್ತಿದ್ರೆ ರೈಟ್ ಡೌನ್ ದಿಸ್ ಈಕ್ವೇಷನ್. So this is the vector notation of writing the position of center of mass. So RCM vector is equal to XCM vector I cap ಅಥವಾ I vector plus YCM J cap or J vector. Fine. If we generalize the above statement for a system of consisting of n particles ಆಗಿದ್ರೆ ಅವಾಗ ಏನ್ ಮಾಡ್ತೀರಿ? ಇವಾಗ 2 ಪಾರ್ಟಿಕಲ್ಸ್ ಮಾತ್ರ ತಗೊಂಡ್ರಿ, ಅವಾಗಲೇ ಮಾಡ್ದಂಗೆ n ಪಾರ್ಟಿಕಲ್ಸ್ ಇತ್ತಪ್ಪ, ಅವಾಗ ಪೊಸಿಷನ್ ವೆಕ್ಟರ್ ಹೆಂಗ್ ಬರೀಬಹುದು? ನೋಡಿ ಬರೀತೀವಿ ನೋಡಿ. RCM vector is equal to M1 R1 vector plus M2 R2 vector plus M3 R3 vector plus M4 R4 vector and so on and so forth. ಎಲ್ಲವರೆಗೆ Mn Rn vector, Mn Rn vector divided by M1 plus M2 plus M3 up to Mn. ಅಲ್ಲ ಮಕ್ಕಳ? ನೋಡಿ M1 plus M2 plus dash 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 plus Mn ಅಂದ್ರೆ ಎಲ್ಲಾ ಪಾರ್ಟಿಕಲ್ಸ್ ಇದ್ರೆ ಅವಾಗ ಇದು ವೆಕ್ಟರ್ ಫಾರ್ಮ್ಯಾಟ್ ಮಕ್ಕಳ. ಫೈನ್. ಹಂಗಿದ್ರೆ RCM vector is equal to ನೋಡಿ ಸಮೇಷನ್ ಬರ್ಕೋಬೋದಾ? ಕೆಲವೊಂದ್ಸಲ ಇಂಟಿಗ್ರೇಷನ್ ಕೂಡ ಯೂಸ್ ಮಾಡ್ತೀನಿ.
ಸಮೇಷನ್ಗೂ ಇಂಟಿಗ್ರೇಷನ್ಗೂ ನೋ ಚೇಂಜ್, ಸ್ವಲ್ಪ ಚೇಂಜ್ ಅಷ್ಟೇ ಅಲ್ವಾ. ಸೊ ಅವಾಗ ಹಿಂಗೆ ಬರೀಬಹುದು I is equal to 1 to n mi ri ವೆಕ್ಟರ್ ಡಿವೈಡೆಡ್ ಬೈ ಸಮೇಷನ್ ನೋಡಿ ಡಿವೈಡೆಡ್ ಬೈ ಸಮೇಷನ್ m i. ಸಮೇಷನ್ mi ಅಂದ್ರೆ ಮಾಸ್ ಆಫ್ ದಿಸ್ ಸಿಸ್ಟಮ್, ಮಾಸ್ ಆಫ್ ಆಲ್ ಪಾರ್ಟಿಕಲ್ಸ್, ಕ್ಯಾಪಿಟಲ್ M ಬರೀತೀನಿ ಮಕ್ಕಳ. ಅವಾಗ ಹೇಳ್ದಂಗೆ ಸೇಮ್. ಸೊ ಸಮೇಷನ್ m1 plus m2 plus m3 ಅವೆಲ್ಲ ಆಡ್ ಮಾಡಿದಾಗ ವಾಟ್ ಡಿಡ್ ಯು ಗೆಟ್? ಸೊ ದಿಸ್ ಈಸ್ ದ ಟೋಟಲ್ ಮಾಸ್ ಆಫ್ ಸಿಸ್ಟಮ್ ಅಲ್ವಾ, ಅದೇ ಬರ್ದಿದ್ದೀನಿ. ಫೈನ್. where m is the mass of entire system, where m is the mass of entire system ಮಕ್ಕಳ. ಫೈನ್. ಓಕೆ, ಇವಾಗ ಕೋಆರ್ಡಿನೇಟ್ಸ್ ಆಫ್ ಸಿಸ್ಟಮ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ. ಒಂದು ರಿಜಿಡ್ ಬಾಡಿಗೆ ಏನ್ ಮಾಡಬೇಕು? ಒಂದು ರಿಜಿಡ್ ಬಾಡಿ, ಯಾಕಂದ್ರೆ ರಿಜಿಡ್ ಬಾಡಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಾ ಪಾರ್ಟಿಕಲ್ಸ್ ಒಂದೇ ಲೈನ್ ಇರುತ್ತೇನೋ, ಆಯ್ತಾ. ಎಕ್ಸ್ ಆಕ್ಸಿಸ್ ಮೇಲೂ ಇರುತ್ತೆ, ವೈ ಆಕ್ಸಿಸ್ ಮೇಲೂ ಇರುತ್ತೆ, ಝೆಡ್ ಆಕ್ಸಿಸ್ ಮೇಲೂ ಇರುತ್ತೆ ಮಕ್ಕಳ. ಹಂಗಿದ್ರೆ ಅದಕ್ಕೆ ಹೆಂಗ್ ಲೊಕೇಟ್ ಮಾಡಬೇಕು ಸೆಂಟರ್ ಆಫ್ ಮಾಸ್ ಅಂತ ಅಲ್ವಾ. ಎ ರಿಜಿಡ್ ಬಾಡಿ ಇಸ್ ಕನ್ಸಿಡರ್ಡ್ ಟು ಬಿ ಹ್ಯಾವಿಂಗ್ ಕ್ಲೋಸ್ಲಿ ಪ್ಯಾಕ್ಡ್ ಪಾರ್ಟಿಕಲ್ಸ್ ವಿತ್ ಕಂಟಿನ್ಯೂಯಸ್ ಮಾಸ್ ಡಿಸ್ಟ್ರಿಬ್ಯೂಷನ್. ಹೌದಾ, ಇದೇ ಇಂಪಾರ್ಟೆಂಟ್. ಅವಾಗಲೇ ಹೇಳಿದ್ದು ಆಯ್ತಾ, ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ನಿಮಗೆ ದೂರದರ ಇರ್ತಾ ಇತ್ತಲ್ಲ. ಬಟ್ ಇವಾಗ ರಿಜಿಡ್ ಬಾಡಿ ಅಂದ್ರೆ ದ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಅಲ್ವಾ. ನಾವು ಪಾರ್ಟಿಕಲ್ಸ್ ಇದೊಂದು ಪಾರ್ಟಿಕಲ್ ಅಂತ ನಾವು ನೋಡೋಕ್ಕಾಗೋದಿಲ್ಲ, ಕಂಟಿನ್ಯೂಸ್. ಹಾಗಾಗಿ ಈ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಸಮೇಷನ್ ಅಪ್ಲೈ ಮಾಡ್ಕೋಗಲ್ಲ, ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ ಮಕ್ಕಳ. ಇಂಟಿಗ್ರೇಷನ್ ನೋಡಿ, ಅದಕ್ಕೆ ಎ ರಿಜಿಡ್ ಬಾಡಿ ಇಸ್ ಕನ್ಸಿಡರ್ಡ್ to be having closely packed particles with continuous mass distribution. ನೋಡಿ ಈ ತರ ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್, ವೆರಿ ಸ್ಮಾಲ್, ಇನ್ಫೈನೈಟ್ಲಿ ಸ್ಮಾಲ್ ಮಾಸಸ್ ತಗೋಬೇಕು. ನೋಡಿ ಡೆಲ್ಟಾ m1, ಡೆಲ್ಟಾ m2, ಡೆಲ್ಟಾ mn be the masses of very small particles in the body, very small particles, mass of very small particles with coordinates ಏನಾಗಿರುತ್ತೆ x1, y1, z1. ಯಾವುದಕ್ಕೆ? ಡೆಲ್ಟಾ m1 ಗೆ, ಡೆಲ್ಟಾ m2 ಗೆ x2, y2, z2. ಹಂಗೆ ಡೆಲ್ಟಾ mn ಗೆ xn, yn, zn. ಅರ್ಥ ಆಯ್ತಾ ಮಕ್ಕಳ? ಫೈನ್. ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ, ಅದಕ್ಕೇನು ಬರ್ತೀನಿ, xcm, ycm, zcm. ಹಂಗಿದ್ರೆ xcm ಏನ್ ಬರಿಬಹುದು ಈ ತರ ಮಕ್ಕಳ ಅಷ್ಟೇ. xcm is equal to ಈ ತರ ಬರಿಬೇಕು, 1/m ಇಂಟಿಗ್ರೇಷನ್ ಆಫ್ xdm. ಮಕ್ಕಳ ಗೊತ್ತಾಯ್ತೇನ್ರು? ಇದು ಪ್ರೊಸೀಜರ್. ಅವಾಗಲೇ ಸಮೇಷನ್ ತಗೊಂಡಿದ್ವಿ, ಯಾಕಂದ್ರೆ ಪಾರ್ಟಿಕಲ್ಸ್ ದೂರ ಇತ್ತು. ಬಟ್ ರಿಜಿಡ್ ಬಾಡಿ ಇದ್ದಾಗ ಪಾರ್ಟಿಕಲ್ಸ್ ತುಂಬಾ ಕ್ಲೋಸ್ ಆಗೋದ್ರಿಂದ ನಾವು ಸಮೇಷನ್ ಅಪ್ಲೈ ಮಾಡೋಕ್ಕಿಂತ ಇಂಟಿಗ್ರೇಷನ್ ಅಪ್ಲೈ ಮಾಡ್ಬಿಟ್ರೆ ತುಂಬಾ ಆಕ್ಯುರಸಿ ಜಾಸ್ತಿ ಇರುತ್ತೆ. ಅವಾಗ ಫಾರ್ಮುಲಾ ಇದು 1/m ಇಂಟಿಗ್ರೇಷನ್ xdm. ಅದೇ ತರ ycm ಬೇಕು ಅಂದ್ರೆ 1/m ಇಂಟಿಗ್ರೇಷನ್ ydm. zcm ಬೇಕು ಅಂದ್ರೆ 1/m ಇಂಟಿಗ್ರೇಷನ್ zdm, ಇಂಟಿಗ್ರೇಷನ್ zdm. ಇಫ್ ಯು ಇಂಟಿಗ್ರೇಟ್ ದಿಸ್ ಬೈ m ಮಾಡ್ಕೊಂಡ್ರೆ z ಕೋಆರ್ಡಿನೇಟ್ ಬರುತ್ತೆ, y ಕೋಆರ್ಡಿನೇಟ್ ಬರುತ್ತೆ, x ಕೋಆರ್ಡಿನೇಟ್ ಬರುತ್ತೆ ಮಕ್ಕಳ. ಸೊ xcm, ycm, zcm ಗೊತ್ತಾಯ್ತಾ ಮಕ್ಕಳು? ಇಷ್ಟೇ ಇದು coordinates of center of mass of rigid body ಬೇಕು ಅಂತಂದ್ರೆ a rigid body is considered to be having a closely packed particles with continuous mass distribution. Continuous ಆಗಿರುತ್ತೆ. Let delta m1, delta m2, delta mn be the masses of very small particles in the body with coordinates x1, y1, z1, x2, y2, z2 and so on and so forth up to where xn, y, zn. ಹಂಗಿದ್ರೆ ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ ಬಿ xcm, ycm, zcm ಆಗಿದ್ರೆ xcm we can write down like this, 1/m ಇಂಟಿಗ್ರೇಷನ್ ಆಫ್ xdm. ಅದೇ ಆವಾಗಲೇ ಹೇಳಿದ್ದು ಆಗಿದ್ರೆ ಸಮೇಷನ್ ಅಪ್ಲೈ ಮಾಡಬೇಕಾಗಿತ್ತು ಅಲ್ವಾ. ಇವಾಗ ಸಮೇಷನ್ ಬೇಕಾಗಿಲ್ಲ, ಕಂಟಿನ್ಯೂಸ್ ಇಂಟಿಗ್ರೇಷನ್ ಮಾಡಬೇಕು. ಸೊ 1/m ಇಂಟಿಗ್ರೇಷನ್ xdm, ycm ಗೆ 1/m ಇಂಟಿಗ್ರೇಷನ್ ydm, zcm ಗೆ 1/m ಇಂಟಿಗ್ರೇಷನ್ ಆಫ್ zdm ಆಗುತ್ತೆ ಮಕ್ಕಳು. ಸೊ ಇನ್ ವೆಕ್ಟರ್ ನೋಟೇಷನ್ ವಿ ಕ್ಯಾನ್ ರೈಟ್ ನೋಡಿ ಈ ತರ ಬರೀಬಹುದು. ಇನ್ ವೆಕ್ಟರ್ ನೋಟೇಷನ್ RCM is equal to 1/m ಇಂಟಿಗ್ರೇಷನ್ r ವೆಕ್ಟರ್ dm. ಇನ್ ವೆಕ್ಟರ್ ನೋಟೇಷನ್ ನೆನ್ಪಿಟ್ಕೊಳ್ಳಿ. ಸೊ RCM ವೆಕ್ಟರ್ is equal to 1/m ಇಂಟಿಗ್ರೇಷನ್ r ವೆಕ್ಟರ್ dm ಮಕ್ಕಳು. ಅರ್ಥವಾಯ್ತೇನ್ರ? ಕ್ಲಿಯರ್ ಆಗಿ ನಿಮಗೆ? ಫೈನ್. ಓಕೆ,